ಇವತ್ತು ನಾನು ನಿಮ್ಮನ್ನು ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯುವಂತಹ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸಕ್ಕರೆಯ ನಾಡೆಂದೇ ಹೆಸರಾಗಿ ಸಿಹಿ ಉಣಬಡಿಸುತ್ತಿರುವ ಜಿಲ್ಲೆ ಎಂದರೆ ಮಂಡ್ಯ ಜಿಲ್ಲೆ. ಮಂಡ್ಯ ನಗರ 2024ರ ಡಿಸೆಂಬರ್ ತಿಂಗಳ ತಾರೀಕು 20, 21 ಮತ್ತು 22ರಂದು ನಾಡಿನ, ದೇಶದ, ವಿಶ್ವದ ಚಿತ್ತವನ್ನು ತನ್ನತ್ತ ನೋಡುವಂತೆ ಮಾಡಿದೆ. ಕನ್ನಡಿಗರೆಲ್ಲರೂ ಸೇರಿ ಆಚರಿಸುವ ಕನ್ನಡದ ಹಬ್ಬಕ್ಕೆ ಮಂಡ್ಯ ಸಿದ್ಧಗೊಳ್ಳುತ್ತಿದೆ, ಸಿಂಗರಿಸಿಕೊಳ್ಳುತ್ತಿದೆ. ಕನ್ನಡಿಗರ ಸ್ವಾಭಿಮಾನದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಖ್ಯಾತ ಸಾಹಿತಿಗಳಾದ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಸಂರಕ್ಷಿಸುವ, ಉತ್ತೇಜಿಸುವ ಉದ್ದೇಶದಿಂದ 1915ರ ಮೇ 5ರಂದು ಸ್ಥಾಪಿಸಲ್ಪಟ್ಟ ಕನ್ನಡಿಗರ ಸಾಂಸ್ಕೃತಿಕ ಮೇರು ಸಂಸ್ಥೆಯೇ ಕರ್ನಾಟಕ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ ಕನ್ನಡ ಭಾಷೆಗೆ ಅಮೂಲ್ಯ ಕೊಡುಗೆ ನೀಡಿದ ಸಾಹಿತಿಗಳನ್ನು ಸ್ಮರಿಸುವುದರೊಂದಿಗೆ ವಿವಿಧ ಸಾಹಿತ್ಯ ಪ್ರಕಾರಗಳನ್ನು ಬೆಳೆಸುವುದು, ಪುಸ್ತಕ ಪ್ರಕಾಶನ ಮಾರಾಟದೊಂದಿಗೆ ಜನಸಾಮಾನ್ಯರಿಗೂ ಸಾಹಿತ್ಯವನ್ನು ಮುಟ್ಟಿಸುತ್ತಾ ಸಾಹಿತ್ಯಾಭಿರುಚಿಯನ್ನು ತಲುಪಿಸುವುದು, ಕನ್ನಡ ಭಾಷಾ ಸಂಶೋಧನೆ, ಚರ್ಚೆ, ವಿಚಾರ ಸಂಕಿರಣಗಳನ್ನು ಆಯೋಜಿಸುವ ಉದ್ದೇಶಗಳನ್ನೊಳಗೊಂಡು ರೂಪಿತವಾಗಿರುವ ಕನ್ನಡ ಸಾಹಿತ್ಯ ಸಮ್ಮೇಳನವು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವಾಗಿ ಸ್ವರೂಪ ಪಡೆದುಕೊಂಡಿದೆ. ಹೆಚ್ಚು ಕನ್ನಡಿಗರಿಂದ ಕೂಡಿದ್ದು, ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಎಂದು ಕರೆಸಿಕೊಂಡಿರುವ ಮಂಡ್ಯ ಜಿಲ್ಲೆಯಲ್ಲಿ 3ನೇ ಬಾರಿಗೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ವಿಶೇಷ. ಹಸುರಿನ ತಾಣವಾಗಿ ಕಣ್ಮನ ಸೆಳೆಯುತ್ತಿರುವ ಮಂಡ್ಯದ ಪ್ರಮುಖ ಬೆಳೆಯಾಗಿರುವ ಕಬ್ಬಿನ ಗದ್ದೆಗಳ ನಡುವೆ ಸುಮಾರು 70 ಎಕರೆಗೂ ಹೆಚ್ಚಿನ ವಿಶಾಲ ಪ್ರದೇಶದಲ್ಲಿ ಸಮ್ಮೇಳನ ಸಜ್ಜುಗೊಳ್ಳುತ್ತಿದೆ. ರಾಷ್ಟ್ರಧ್ವಜ, ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ವಜ ಹಾಗೂ ನಾಡಧ್ವಜಗಳ ಧ್ವಜಾರೋಹಣದೊಂದಿಗೆ ಆರಂಭವಾಗುವ ಈ ಸಮ್ಮೇಳನಕ್ಕೆ ಧ್ವಜಸ್ತಂಭಗಳು ನಿರ್ಮಾಣ ಭರದಿಂದ ಸಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರತಿಮೆಯ ಮುಂಭಾಗದಿಂದ ಪ್ರಾರಂಭವಾಗುವ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಸಮ್ಮೇಳನದ ವೇದಿಕೆ ತಲುಪುತ್ತದೆ. ಈ ರಸ್ತೆಗಳೊಂದಿಗೆ ಆರಂಭದಲ್ಲಿ ಶ್ರೇಷ್ಠ ರಾಜಕೀಯ ಮುತ್ಸದ್ದಿ ಶ್ರೀ ಎಸ್.ಎಂ. ಕೃಷ್ಣ ಮತ್ತು ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಪ್ರವೇಶದ್ವಾರ, ಯಕ್ಷಕವಿ ಕೆಂಪಣ್ಣಗೌಡ ಮತ್ತು ಉಭಯ ಕವಿತಾ ವಿಶಾರದ ಷಡಕ್ಷರದೇವ ಮಹಾದ್ವಾರ, ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಮಹಾಮಂಟಪ ಹಾಗೂ ರಾಜಮಾತೆ ಕೆಂಪನಂಜಮ್ಮಣ್ಣಿ ಮತ್ತು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಧಾನ ವಿಶಾಲ ವೇದಿಕೆ ಸಿದ್ಧಗೊಳ್ಳುತ್ತಿದೆ. ಸಭಾಂಗಣದೆಲ್ಲೆಡೆ ಕನ್ನಡಿಗರ ಹೆಮ್ಮೆಯಾಗಿ ಸಮ್ಮೇಳನದ ಲಾಂಛನದ ಬಾವುಟಗಳು ಹಾರಾಡುತ್ತಿವೆ. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಹಾಗೆಯೇ ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿಂದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಎನ್ನುವ ನುಡಿಗಳಂತೆ ಕನ್ನಡವನ್ನು ಕೊಂಡಾಡುವ ಕವಿವಾಣಿಗಳು ಅಲ್ಲಲ್ಲಿ ಗೋಚರಿಸುತ್ತಿವೆ. ಉತ್ತರ ಕರ್ನಾಟಕ, ಉತ್ತರ ಭಾರತ, ವಿದೇಶಗಳಿಂದಲೂ ಆಗಮಿಸಿ
ಸಮ್ಮೇಳನದಲ್ಲಿ ಭಾಗವಹಿಸುವ ಎಲ್ಲರಿಗೂ ಊಟದ ವ್ಯವಸ್ಥೆ ಹೇಗಿದೆ ಎಂಬುದನ್ನು ವಿವರಿಸುತ್ತಿದ್ದಾರೆ ಬಾಣಸಿಗರಾದ ಶ್ರೀ ಅನಿಲ್ ಅಪೂರ್ವ. ದಾಸೋಹ ಇಲ್ಲಿ ನಿತ್ಯ ದಾಸೋಹ ನಡೀತಾನೆ ಇರುತ್ತೆ. ಅಷ್ಟಿಷ್ಟು ಜನ ಆ ಥರ ಈ ಥರ ಏನಿಲ್ಲ, ಬಂದವರಿಗೆಲ್ಲ ಊಟ ಬಂದವರಿಗೆಲ್ಲರಿಗೂ ನಡೀತಾನೆ ಇರುತ್ತೆ. ಇದು ರಿಜಿಸ್ಟರ್ಡ್ ಕೌಂಟ್ರು, ಇದು ರಿಜಿಸ್ಟ್ರು ಮತ್ತು ಪೊಲೀಸ್ನವ್ರ ಕೌಂಟ್ರ್. ಇದು ಆ ಭಾಗಕ್ಕೆ ಪಕ್ಕದ ಭಾಗಕ್ಕೆ ಜನರಲ್ ಕೌಂಟ್ರ್ ಇದೆ. ವಿ ಐ ಪಿ ಭಾಗಕ್ಕೆ ಆ ಕಡೆಗೆ ಕೌಂಟ್ರ್ ಇದೆ. ಆದ್ದರಿಂದ ಬಂದವರಿಗೆ ಎಲ್ರಿಗೂ ಊಟ ನಿರಂತರವಾಗಿ ನಡೀತಾನೆ ಇರುತ್ತೆ. ಯಾವುದು ಯಾರಿಗೂ ಬಂದವರಿಗೆ ಯಾರಿಗೂ ಊಟ ಇಲ್ಲ ಅಂತ ಅಂದ್ಬಿಟ್ಟು ಅನ್ನೋದಿಲ್ಲ, ಆ ಥರ ನಡೆಯುತ್ತೆ ಅಂತ ಅಂದ್ಬಿಟ್ಟು ದೊಡ್ಡವ್ರ ಮಾರ್ಗದರ್ಶನ ನೀಡಿದ್ದಾರೆ. ಆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಉತ್ತರ ಭಾರತದ ತಿನಿಸುಗಳು, ದಕ್ಷಿಣ ಭಾರತದ ತಿನಿಸುಗಳು, ವಿದೇಶದಿಂದ ಬಂದವರಿಗೂ ಸಮೇತ ಪ್ರತ್ಯೇಕವಾಗಿ ವಿಶೇಷವಾದ ಭೋಜನವನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ. ಈ ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಯೋದ್ರಿಂದ ಈ ಮಂಡ್ಯದಲ್ಲಿ ಮುದ್ದೆ ಫೇಮಸ್ ಒಂದು. ಆದ್ದರಿಂದ ಒಬ್ಬ ಕಾಯಿ ಹೋಳಿಗೆ, ಮುದ್ದೆ, ಮೈಸೂರು ಪಾಕು, ಬಾದುಷಾ, ಲಾಡು ಉಂಡೆ ಇವನ್ನೆಲ್ಲ ನಾವು ರೆಡಿ ಮಾಡ್ತಾ ಇದ್ದೀವಿ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲದನ್ನೂ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಅಡುಗೆ ಟೀಮಿಂದ ಕಡೆಯಿಂದ, ಸರ್ಕಾರದ ಕಡೆಯಿಂದ RO ಪ್ಲ್ಯಾಂಟ್ಗಳನ್ನೆಲ್ಲ ನೀಟಾಗಿ ಹಾಕಿದ್ದಾರೆ. ಕುಡಿಯೋರಿಗೆ ತುಂಬ ಚೆನ್ನಾಗಿ RO ಪ್ಲ್ಯಾಂಟ್ಗಳನ್ನ ರೆಡಿ ಮಾಡಿದ್ದಾರೆ. RO ಪ್ಲ್ಯಾಂಟ್ ರೆಡಿ ಚೆನ್ನಾಗಿದೆ. ಫಸ್ಟ್ನೇ ದಿನ ಬೆಳಗ್ಗೆ ತಿಂಡಿಗೆ ಒಂದು ಇಡ್ಲಿ, ವಡೆ ಮತ್ತು ಮೈಸೂರು ಪಾಕನ್ನ ಕೊಡ್ತಾಯಿದ್ದೀವಿ. ಅದ್ರ ಜೊತೆ ಕಾಫಿ ಟೀ ಸಮೇತ ಕೊಡ್ತಾಯಿದ್ದೀವಿ. ಮಧ್ಯಾಹ್ನದ ಊಟ ಜೋಳದ ರೊಟ್ಟಿ, ಆಮೇಲೆ ಕಾಯಿ ಹೋಳಿಗೆ, ಅದಕ್ಕೆ ಎಣ್ಗಾಯಿ, ಚಟ್ನಿ ಪುಡಿ, ಅನ್ನ ಸಾಂಬಾರು, ಕಾಯಿ ಹೋಳಿಗೆ ಎಲ್ಲನೂ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ ಸರ್. ಎಲ್ಲ ಬಂದವರಿಗೆ ಎಲ್ರಿಗೂ ಉಚಿತವಾಗಿರುತ್ತೆ ಸರ್. ಆಮೇಲೆ ಕುಕ್ಗಳು ಎಲ್ಲರೂ ಸೇರಿಸಿ ಒಂದು ಸಾಧಾರಣ 2,000 ಜನರ ಹತ್ರ ಆಗ್ತಾರೆ ಟೋಟಲ್ ಓವರಾಲ್. ಅವರಿಗೆಲ್ಲರಿಗೂ ಡಾಮಿಟ್ರಿ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸರ್ಕಾರದವ್ರಿಗೆ ಡಾಮಿಟ್ರಿ ವ್ಯವಸ್ಥೆಯನ್ನು ಎಲ್ಲದನ್ನು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲೆಲ್ಲ ಹಗಲಿರುಳು ನಮ್ಮ ಕಾರ್ಮಿಕರು ದುಡಿತಾ ಇದ್ದಾರೆ ಸರ್ ಕನ್ನಡಕ್ಕೋಸ್ಕರ. ಸಮ್ಮೇಳನದಲ್ಲಿ ಬೇರೆ ಬೇರೆ ಊರುಗಳಿಂದ, ದೇಶ ವಿದೇಶಗಳಿಂದ ಜಿಲ್ಲೆಗೆ ಆಗಮಿಸುತ್ತಿರುವವರಿಗೆ ಹೇಗೆ ಸಿದ್ಧತೆಗಳನ್ನು ಮಾಡಲಾಗುತ್ತಿದೆ ಎಂಬುದರ ಬಗ್ಗೆ ವಿವರಿಸುತ್ತಿದ್ದಾರೆ ಮಂಡ್ಯ ಜಿಲ್ಲಾಧಿಕಾರಿಗಳಾದ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಧಾನ ಸಂಚಾಲಕರು ಮತ್ತು ಕೋಶಾಧ್ಯಕ್ಷರೂ ಆಗಿರುವ IAS ಅಧಿಕಾರಿ ಡಾಕ್ಟರ್ ಕುಮಾರ್ ಅವರು. ಕನ್ನಡದ ಐಕ್ಯತೆಯನ್ನು ಸಾರುವಂತಹ, ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಬಿಂಬಿಸುವಂತಹ ಈ ಸಾಹಿತ್ಯದ ಹಬ್ಬ ಕನ್ನಡದ ಭುವನೇಶ್ವರಿಯ ರಥವನ್ನು ಎಳೆಯುವಂಥ ಒಂದು ದೊಡ್ಡ ಹಬ್ಬ. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಬಹಳ ಮುಕ್ತ ಮನಸ್ಸಿನಿಂದ, ಸಂತೋಷದಿಂದ, ಸಂಭ್ರಮದಿಂದ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ನಾನು ಎಲ್ಲರನ್ನೂ ಕೂಡ ವಿನಂತಿಯನ್ನು ಮಾಡಿಕೊಳ್ತೇನೆ. ಜಿಲ್ಲಾಧಿಕಾರಿಯಾಗಿ ಎಲ್ಲ ಕನ್ನಡಿಗರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ನಾನು ಸ್ವಾಗತವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ 28 ಸಮಿತಿಗಳನ್ನು ರಚನೆಯನ್ನು ಮಾಡಿ ಎಲ್ಲ ಸಮಿತಿಗಳು ಕೂಡ ಅವರದೇ ಆದಂಥ ಜವಾಬ್ದಾರಿಗಳನ್ನು, ಹೊಣೆಗಾರಿಕೆಗಳನ್ನು ನಿರ್ವಹಿಸುವ ಮೂಲಕ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಮೊದಲನೇದಾಗಿ ದಿನಾಂಕ 20/12/2024 ಬೆಳಿಗ್ಗೆ 7 ಗಂಟೆಗೆ ನಮ್ಮ ವಿಶ್ವೇಶ್ವರಯ್ಯ ಪ್ರತಿಮೆಯ ಮುಂಭಾಗದಿಂದ ಮೆರವಣಿಗೆ ಹೊರಟು ನಾವೇನು ಈಗಾಗಲೇ ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ಸ್ಥಳವನ್ನು ಗುರುತು ಮಾಡಿದ್ದೇವೆ, ಅಮರಾವತಿ ಹೋಟೆಲ್ ಹಿಂಭಾಗದಲ್ಲಿ ಏನು ಗುರುತು ಮಾಡಿದ್ದೇವೆ, ಸುಮಾರು 70 ಎಕರೆಗೂ ಮಿಗಿಲಾಗಿ ಒಟ್ಟು ಜಾಗವನ್ನು ಗುರುತಿಸಿದ್ದೇವೆ. ಆ ಎಲ್ಲ ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡಿಕೊಂಡಿದ್ದೇವೆ. ನಾವು ಮೆರವಣಿಗೆಯನ್ನು ರಥದ ಮೂಲಕ ಅಧ್ಯಕ್ಷರನ್ನು ಕರ್ಕೊಂಡು ನಾವು ಸಮ್ಮೇಳನ ಜಾಗಕ್ಕೆ ಹೋಗ್ತೇವೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಕೂಡ, ಕೇಂದ್ರ ಸಚಿವರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಉದ್ಘಾಟನೆ 11 ಗಂಟೆಗೆ ನಮ್ಮ ಪ್ರಧಾನ ವೇದಿಕೆಯಲ್ಲಿ ಉದ್ಘಾಟನೆ ಆಗ್ತದೆ. ಒಟ್ಟು 3 ವೇದಿಕೆಗಳನ್ನು ಮಾಡಿದ್ದೇವೆ. ಒಂದು ಪ್ರಧಾನ ವೇದಿಕೆ, ಇನ್ನೊಂದು ಸಮಾನಾಂತರ ವೇದಿಕೆ 1, ಸಮಾನಾಂತರ ವೇದಿಕೆ 2 ಅಂತೇಳಿ 3 ವೇದಿಕೆಗಳನ್ನು ಮಾಡಿದ್ದೇವೆ. ಉದ್ಘಾಟನಾ ಸಮಾರಂಭ ಆದ ನಂತರ ಪ್ರಧಾನ ವೇದಿಕೆ ಹಾಗೂ ಸಮಾನಾಂತರ ವೇದಿಕೆಗಳಲ್ಲಿ ವಿವಿಧ ಗೋಷ್ಠಿಗಳು ನಡೆಯುತ್ತೆ. ಅದಾದ ನಂತರ ಸಂಜೆ 4:15ರಿಂದ ಸಂಜೆ 6:15ವರೆಗೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಗಣ್ಯರನ್ನು ಗುರುತಿಸಿ ಗೌರವಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಸುಮಾರು 450ಕ್ಕೂ ಹೆಚ್ಚು ಮಳಿಗೆಗಳನ್ನು, ಪುಸ್ತಕ ಮಳಿಗೆಗಳನ್ನು ಕೂಡ ಮಾಡಿ ಅದಕ್ಕೆ ರಾಷ್ಟ್ರಕವಿ ಕುವೆಂಪುರವರ ಪುಸ್ತಕದ ಮಹಾಮಂದಿರ ಅಂತೇಳಿ ನಾವು ಹೆಸರನ್ನು ಕೊಟ್ಟು ಮಾಡ್ತಾ ಇದ್ದೇವೆ. ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಹೆಸರನ್ನು ಇಡುವ ಮೂಲಕ ಒಂದು ಮಹಾದ್ವಾರವನ್ನು ಕೂಡ ಮಾಡ್ತಾ ಇದ್ದೇವೆ. ನಾಲ್ವಡಿ ಕೃಷ್ಣರಾಜ ಒಡೆಯವರ ವೇದಿಕೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ.
ಒಟ್ಟಾರೆಯಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. 350ಕ್ಕೂ ವಾಣಿಜ್ಯ ಮಳಿಗೆಗಳನ್ನು ಮಾಡಿದ್ದೇವೆ. ಬರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರನ್ನು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅವರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನುವಂಥ ಚಿಂತನೆ ಇಟ್ಕೊಂಡು ಈಗಾಗಲೇ ಸುಮಾರು 150ಕ್ಕೂ ಹೆಚ್ಚು ಕೌಂಟರ್ಗಳಲ್ಲಿ ಆಹಾರ ವಿತರಣೆ ವ್ಯವಸ್ಥೆಗಳು ಕೂಡ ನಾವು ಮಾಡಿದ್ದೇವೆ. ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಮತ್ತು ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಪ್ರತಿದಿನ ನಾವು 1 ಲಕ್ಷಕ್ಕೂ ಮೀರಿ ಬರಬಹುದು ಅಂಥೇಳಿ ನಾವು ನಿರೀಕ್ಷೆನ ಮಾಡಿದ್ದೇವೆ. 1 ಲಕ್ಷ ಜನ ಬಂದರೂ ಕೂಡ 3 ದಿವಸದಲ್ಲಿ 3-3.5 ಲಕ್ಷ ಆಗ್ತದೆ. ಹಾಗಾಗಿ 1 ಲಕ್ಷಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅವರಿಗೆ ಎಷ್ಟು ಮಾಡಲಿಕ್ಕೆ ಸಾಧ್ಯತೆ ಇದೆ ಅವೆಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ. ವಿದೇಶದಿಂದ ಯಾರು ಕನ್ನಡಿಗರು ಬರ್ತಾರೆ ಅವ್ರಿಗೂ ಕೂಡ ನಾವು ಈಗಾಗಲೇ ಆಹ್ವಾನ ಪತ್ರಿಕೆಗಳನ್ನು ಕಳಿಸ್ಕೊಟ್ಟಿರ್ತೇವೆ. ಅವ್ರು ಬಂದಂಥವರಿಗೆ ಉಳ್ಕೊಳ್ಳಿಕ್ಕೆ ಪ್ರತ್ಯೇಕವಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಅವರಿಗೇನು ಕೆಲವರು ವಿದೇಶಿ ಕನ್ನಡಿಗರನ್ನು ಕೂಡ ಸನ್ಮಾನಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಏನು ನೋಂದಾಯಿತ ಪ್ರತಿನಿಧಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ, ಅವ್ರು ಬರುವಂಥ ಎಲ್ಲ ನೋಂದಾಯಿತ ಪ್ರತಿನಿಧಿಗಳಿಗೆ ಪ್ರತ್ಯೇಕವಾದಂಥ ವಸತಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಮಂಡ್ಯ ಅಂದರೆ ಬೆಲ್ಲ, ಸಕ್ಕರೆ ಇಲ್ಲಿ ಒಂದು ಸಂಕೇತ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ನೋಂದಾಯಿತ ಪ್ರತಿನಿಧಿಗಳಿಗೂ ಕೂಡ ನಾವು ಉಚಿತವಾಗಿ ಅರ್ಧ kg ಬೆಲ್ಲ ಮತ್ತು ಅರ್ಧ kg ಸಕ್ಕರೆಯನ್ನು ಕೊಡುವ ಮೂಲಕ ಮಂಡ್ಯದ ಒಂದು ಸಂಕೇತವಾಗಿರುವಂತಹ ಹಿರಿಮೆಯನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರತಿನಿಧಿಗಳಿಗೂ ಕೂಡ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆಗಳನ್ನು ಪ್ರತ್ಯೇಕವಾಗಿ ನಾವು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಉದ್ದೇಶ ಇಷ್ಟೇ, ಇದು ಕನ್ನಡದ ಹಬ್ಬ, ನಮ್ಮ ಮನೆಯ ಹಬ್ಬ. ನಾವೆಲ್ಲರೂ ಕೂಡ ಕನ್ನಡದ ಮನಸ್ಸುಗಳು ಮತ್ತು ಹೃದಯಗಳು ಒಂದಾಗಿ ಸೇರಿ ಈ ಕನ್ನಡದ ಹಬ್ಬವನ್ನು ಅತ್ಯಂತ ಸಂತೋಷದಿಂದ, ಸಂಭ್ರಮದಿಂದ, ಸಡಗರದಿಂದ ಆಚರಿಸಬೇಕಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಮುಖ್ಯ ವೇದಿಕೆಯ ಜೊತೆಗೆ 2 ಸಮಾನಾಂತರ ವೇದಿಕೆಗಳು ಸಿದ್ಧವಾಗುತ್ತಿವೆ. 1ನೇ ಸಮಾನಾಂತರ ವೇದಿಕೆಯು ಶ್ರೀ MN ಶ್ರೀಕಂಠೇಗೌಡ ಮತ್ತು ನಿತ್ಯ ಸಚಿವ KV ಶಂಕರೇಗೌಡ ಹಾಗೂ ನಾಡೋಜ G ನಾರಾಯಣ ಪ್ರವೇಶ ದ್ವಾರದೊಂದಿಗೆ ಆಸ್ಥಾನ ವಿದ್ವಾನ್ ಪಿಟೀಲು ಟಿ ಚೌಡಯ್ಯ ಸಭಾಂಗಣ, ಕನ್ನಡದ ಕಣ್ವ BM ಶ್ರೀಕಂಠಯ್ಯ ಮತ್ತು ನಿಘಂಟು ತಜ್ಞ ಪ್ರೊಫೆಸರ್ G ವೆಂಕಟಸುಬ್ಬಯ್ಯ ಮಹಾಮಂಟಪ ಹಾಗೂ ಕರ್ನಾಟಕ ಚಕ್ರವರ್ತಿ ಚಿಕ್ಕದೇವರಾಜ ಒಡೆಯರ್ ವೇದಿಕೆ ಒಂದು ಕಡೆಯಾದರೆ, ಕನ್ನಡ ಚಿತ್ರರಂಗದ ನಿರ್ಮಾತೃ HLN ಸಿಂಹ ಮತ್ತು ಮಂಡ್ಯದ ಗಂಡು ಅಂಬರೀಷ್ ಪ್ರವೇಶ ದ್ವಾರ, ನೇಗಿಲ ಯೋಗಿ ಡಾಕ್ಟರ್ HL ನಾಗೇಗೌಡ ಮತ್ತು ಜಾನಪದ ವಿದ್ವಾಂಸ ಡಾಕ್ಟರ್ G ಪರಮಶಿವಯ್ಯ ಸಭಾಂಗಣ, ಭಾಗವತ ಕವಿ ಪೂತಿ ನರಸಿಂಹಾಚಾರ್ ಮತ್ತು ಪ್ರೇಮಕವಿ KS ನರಸಿಂಹಸ್ವಾಮಿ ಮಹಾಮಂಟಪ ಹಾಗೂ ಸಂಚಿ ಹೊನ್ನಮ್ಮ ಮತ್ತು ಕಾದಂಬರಿ ಸಾಮ್ರಾಜ್ಞಿ ತ್ರಿವೇಣಿ ವೇದಿಕೆ 2ನೇ ಸಮಾನಾಂತರ ವೇದಿಕೆಯಾಗಿ ಸಿದ್ಧಗೊಳ್ಳುತ್ತಿದೆ. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ನಡೆಯುವ ಮೆರವಣಿಗೆ, ಗೋಷ್ಠಿ, ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಧ್ವನಿ ಹಾಗೂ ಬೆಳಕಿನ ವೈಭವಕ್ಕೆ ವೇದಿಕೆಗಳು ಸಾಕ್ಷಿಯಾಗಲು ಸಿದ್ಧತೆ ನಡೆಸಿವೆ. ಶುದ್ಧ ಕುಡಿಯುವ ನೀರಿಗಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಬರುವ ಸಾರ್ವಜನಿಕರಿಗೆ, ಗಣ್ಯರಿಗೆ ಬಂದೋಬಸ್ತ್, ಸಾರಿಗೆ, ಸಂಚಾರದ ವ್ಯವಸ್ಥೆಗಳ ಬಗ್ಗೆ ವಿವರಿಸುತ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿಯವರು. ಈ ತಿಂಗಳ 20ರಿಂದ 22ರವರೆಗೆ 3 ದಿನಗಳ ಕಾಲ ನಡೆಯುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ನಗರದಲ್ಲಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪ್ರತಿನಿತ್ಯ ಲಕ್ಷಗಟ್ಟಲೆಯಷ್ಟು ಜನ ಕನ್ನಡ ಅಭಿಮಾನಿಗಳು, ಸಾಹಿತಿಗಳು, ಕವಿಗಳು, ಗಣ್ಯರು ಹಾಗೂ ಇತರೆ ಜನರು ಆಗಮಿಸ್ತಾ ಇರುವುದರಿಂದ ಈ ಒಂದು ಸಂದರ್ಭದಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಸೂಕ್ತ ಪೊಲೀಸ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಮುಖ್ಯವಾಗಿ 20ನೇ ತಾರೀಕು ಮಂಡ್ಯ ನಗರದಿಂದ ಮುಖ್ಯ ವೇದಿಕೆಯವರೆಗೆ ಮೆರವಣಿಗೆ ಸಾಗ್ತದೆ. ಈ ಮೆರವಣಿಗೆಯಲ್ಲಿ ಸಮ್ಮೇಳನ ಅಧ್ಯಕ್ಷರ ರಥ ಸೇರಿದಂತೆ ಅನೇಕ ಕಲಾ ತಂಡಗಳು ಭಾಗವಹಿಸ್ತವೆ. ಈ ಒಂದು ಸಂದರ್ಭದಲ್ಲಿ 10,000ಕ್ಕೂ ಹೆಚ್ಚು ಜನ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಹೀಗಾಗಿ ಆ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ಮೆರವಣಿಗೆ ಸರಾಗವಾಗಿ ಮುಖ್ಯ ವೇದಿಕೆಯವರೆಗೆ ಹೋಗಲಿಕ್ಕೆ ಎಲ್ಲ ರೀತಿಯಿಂದ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದರ ಜೊತೆಗೆ ಅದೇ ಸಮಯದಲ್ಲಿ ಅತಿ ಗಣ್ಯರು ಮಾನ್ಯ ಮುಖ್ಯಮಂತ್ರಿಗಳು ದಿಂದ ಹಿಡಿದು ಅನೇಕ ಸಂಪುಟ ಸಚಿವರು, ಕೇಂದ್ರ ಸಚಿವರು
ಇತರೆ ಗಣ್ಯರು ಸಹಿತ ಬರುವುದರಿಂದ ಯಾವುದೇ ರೀತಿಯ ಒಂದು ತೊಂದರೆ ಆಗದ ರೀತಿಯಲ್ಲಿ ಸುಗಮ ಸಂಚಾರವಾಗುವ ನಿಟ್ಟಿನಲ್ಲಿ ಅನೇಕ ರಸ್ತೆಗಳನ್ನು ನಾವು ಈಗಾಗಲೇ ಮಾರ್ಗ ಬದಲಾವಣೆಗಳನ್ನು ಮಾಡಿದ್ದೀವಿ. ಮತ್ತು ಗಣ್ಯರಿಗೆ ತೆರಳುವ ಪ್ರತ್ಯೇಕ ರಸ್ತೆ ಮತ್ತು ಸಾರ್ವಜನಿಕರು ಮತ್ತು ಮೆರವಣಿಗೆ ಸಾಗಲಿಕ್ಕೆ ಒಂದು ಪ್ರತ್ಯೇಕವಾದ ರಸ್ತೆ ಬದಲಾವಣೆಯನ್ನು ಸಹಿತ ನಾವು ಈಗಾಗಲೇ ಮಾಡಿದ್ದೀವಿ. ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ಒಟ್ಟು 3 ದಿನಗಳ ಕಾಲ ನಡೆಯುವ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ 2 ಶಿಫ್ಟ್ನಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಯವರನ್ನು ನಾವು ನಿಯೋಜನೆ ಮಾಡಿದ್ದೀವಿ. ಮೈಸೂರು ವಲಯದ DIG ಸರ್ ಅವರ ಒಂದು ನೇತೃತ್ವದಲ್ಲಿ ಒಟ್ಟು 4 SP ರವರು, 6 ಜನ ಅಡಿಷನಲ್ SP ಹುದ್ದೆ ಅಧಿಕಾರಿಗಳು, 20 DYSP ಹುದ್ದೆಯ ಅಧಿಕಾರಿಗಳು, 60 ಜನ CPI ಹುದ್ದೆಯ ಅಧಿಕಾರಿಗಳು ಸೇರಿದಂತೆ ಒಟ್ಟು 1500 ಜನದಷ್ಟು ಪೊಲೀಸ್ ಸಿಬ್ಬಂದಿಯವರು, 1000ದಷ್ಟು ಹೋಮ್ಗಾರ್ಡ್ ಸಿಬ್ಬಂದಿಯವರು, 10 KSRP ಮತ್ತು ಇತರೆ ಎಲ್ಲ ಸಿಬ್ಬಂದಿಯವರು ಸೇರಿ ಒಟ್ಟು 3200ದಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ನಾವು ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜನೆ ಮಾಡಿದ್ದೀವಿ. ಮಂಡ್ಯ ನಗರದಿಂದ ಮುಖ್ಯ ವೇದಿಕೆಯವರೆಗೆ ಏನು ಸಮ್ಮೇಳನ ಸ್ಥಳ ಇದೆ ಅಲ್ಲಿವರೆಗೆ ಸಹಿತ ಒಂದು 50 ಬಸ್ಸುಗಳನ್ನು ವ್ಯವಸ್ಥೆ ಮಾಡಿದ್ದಾವೆ. ಉಚಿತವಾಗಿ ಬಸ್ ಸ್ಟ್ಯಾಂಡ್ ಇರ್ಬೋದು ಮತ್ತು ಪ್ರಮುಖ ರಸ್ತೆಗಳಲ್ಲಿ ಮತ್ತು ರೈಲ್ವೆ ನಿಲ್ದಾಣ, ಇಲ್ಲಿಂದ ಜನ ಯಾರು ಬರ್ತಾರೆ ಹೊರಗಡೆಯಿಂದ ಬಂದ ಜನರನ್ನು ಸಮ್ಮೇಳನ ಸ್ಥಳದವರೆಗೆ ಕರೆದೊಯ್ಯಲಿಕ್ಕೆ ಬಸ್ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಲಾಗಿದೆ ಜಿಲ್ಲಾಡಳಿತದಿಂದ. ಇದರ ಜೊತೆಗೆ ಮೈಸೂರು ಮತ್ತು ಬೆಂಗಳೂರು ಕಡೆಯಿಂದ ಬರುವವರಿಗೂ ಸಹಿತ ಅಲ್ಲಿ 2 ಬಸ್ ಸ್ಟ್ಯಾಂಡ್ಗಳಲ್ಲಿ ವಿಶೇಷವಾದ ಬಸ್ಗಳನ್ನು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯ ಕಡೆ ಬರುವ ಒಂದು ವ್ಯವಸ್ಥೆಯನ್ನು ಸಹಿತ ಈಗಾಗಲೇ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ಸಾಕಷ್ಟು ಶಾಲಾ ಕಾಲೇಜಿನ ಟೀಚರ್ಸ್ ಇರ್ಬೋದು, ಲೆಕ್ಚರ್ಸ್ ಇರ್ಬೋದು, ಅವರು ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕ ಮತ್ತು ಬೇರೆ ಬೇರೆ ಭಾಗದ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗದ ಜನ ಅಲ್ಲಿಂದ ಸಹಿತ ಅವರು ಪ್ರತ್ಯೇಕವಾದ ಅವರದ್ದೇ ಆದ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತಾರೆ. ಅಂಥವ್ರು ಎಲ್ಲರಿಗೂ ಸಹಿತ ಇಲ್ಲಿ ಅವರಿಗೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡುವ ಒಂದು ಪ್ರಕ್ರಿಯೆಯನ್ನು ನಾವು ಜಿಲ್ಲಾಡಳಿತದಿಂದ ಮಾಡಿದ್ದೀವಿ. ಪ್ರತ್ಯೇಕವಾಗಿ ಶೌಚಾಲಯದ ವ್ಯವಸ್ಥೆ ಹಾಗೂ ವಾಹನ ನಿಲುಗಡೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತಿದೆ. ಮಳಿಗೆ ಹಾಗೂ ಇತರೆ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಶೇಖ್ ತನ್ವೀರ್ ಆಸಿಫ್ ಅವರು. ಎಲ್ಲರಿಗೆ ನಮಸ್ಕಾರ. ಮಂಡ್ಯ ಜಿಲ್ಲೆಯಲ್ಲಿ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಡಿಸೆಂಬರ್ 20, 21, 22ನೇ ತಾರೀಕರಂದು 3 ದಿವಸದ ಈ ಕನ್ನಡ ನಾಡಿನ ಕನ್ನಡ ಭಾಷೆಯ ಹಬ್ಬ, ಇದೆಲ್ಲ ನಮ್ಮೆಲ್ಲರ ಹಬ್ಬ, ಇಡೀ ನಾಡಿನ ಹಬ್ಬ. ಮಂಡ್ಯ ಜಿಲ್ಲೆಗೆ ಈ ಅವಕಾಶ 3ನೇ ಬಾರಿ ಸಿಕ್ಕಿರೋದು ನಮ್ಮೆಲ್ಲರಿಗೆ ಇದು ಹೆಮ್ಮೆಯ ವಿಷಯ. ಈ 3 ದಿವಸ ಸಾವಿರಾರು ಜನಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಕನ್ನಡ ನಾಡಿನ ಕನ್ನಡ ಗರಿಮೆ, ಇದರ ಮಹಿಮೆಯನ್ನು ಎತ್ತು ಹಿಡಿಯುವ ಕೆಲಸ ಆಗಬೇಕಾಗಿದೆ. ಇದರಲ್ಲಿ ಸುಮಾರು 3 ದಿವಸದ ಕಾಲಾವಕಾಶದಲ್ಲಿ ಪುಸ್ತಕ ಮಳಿಗೆಗಳಿದ್ದಾವೆ, ವಾಣಿಜ್ಯ ಮಳಿಗೆಗಳಿದ್ದಾವೆ, ಮತ್ತು 3 ವೇದಿಕೆಯಲ್ಲಿ ಬೇರೆ ಬೇರೆ ಗೋಷ್ಠಿಗಳು ಇಲ್ಲಿ ನಡೆಯಲಿದೆ. ಆ ಗೋಷ್ಠಿಗಳಲ್ಲಿ ಹಲವಾರು ವಿಚಾರಗಳು, ಗ್ರಾಮೀಣಾಭಿವೃದ್ಧಿ ವಿಚಾರವಾಗಲಿ, ಮಹಿಳೆಯರ ವಿಚಾರವಾಗಲಿ, ಮತ್ತು ಸಾಹಿತ್ಯದ ಎಲ್ಲ ಚಟುವಟಿಕೆ ಸಂಬಂಧಪಟ್ಟಿದ್ದು ಗೋಷ್ಠಿಯಾಗಲಿದೆ. ನಾಡಿನ ಎಲ್ಲ ಭಾಗಗಳಿಂದ ಜನ ನಮ್ಮ ಜಿಲ್ಲೆಗೆ, ಮಂಡ್ಯ ಜಿಲ್ಲೆಗೆ ಈ 3 ದಿವಸದ ಕಾಲ ಬರಬೇಕು. ಮಂಡ್ಯ ಜಿಲ್ಲೆ ಜನರಿಗೆ ನೀರು ಕೇಳಿದರೆ ಪಾನಕ ಕೊಡುವಂಥ ಒಂದು ಆತಿಥ್ಯ ಹೊಂದ್ಕೊಂಡಿರುವ ಜಿಲ್ಲೆ. ಇಲ್ಲಿನ ಜನರಿಗೆ ಅತಿ ಹೆಚ್ಚು ಕನ್ನಡ ಭಾಷೆಯಲ್ಲಿ ಬಳಸುವ ಒಂದು ವಿಶೇಷತೆ ಇದೆ. ಇಲ್ಲಿ ಕನ್ನಡ ಭಾಷೆ ಜನರ ಭಾಷೆ ಮಾತ್ರವಲ್ಲ, ಇಲ್ಲಿನ ಜನರ ಉಸಿರು. ಆ ಒಂದು ವಿಚಾರವಾಗಿ ಈ ಒಂದು ಮಾಡಬೇಕಾದ್ರೆ ಎಲ್ಲ ಜನರು, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ ನಾಡಿನ ಎಲ್ಲ ಸಮಸ್ತ ನಾಗರಿಕರು ಇಲ್ಲಿ ಬಂದು ಇದನ್ನು ಯಶಸ್ಸಾಗಲಿಕ್ಕೆ, ಸಂಭ್ರಮಿಸಲಿಕ್ಕೆ ಪಾಲ್ಗೊಳ್ಬೇಕಂತ ವಿನಂತಿ. ಸಮ್ಮೇಳನದ ವ್ಯವಸ್ಥೆಯ ಬಗ್ಗೆ ವಿವರಿಸುತ್ತಿದ್ದಾರೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಸಮ್ಮೇಳನ ಸ್ವಾಗತ ಸಮಿತಿಯ ಗೌರವ ಕಾರ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ ಜೋಶಿಯವರು. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ವೇದಿಕೆ ಹೆಸರುಗಳನ್ನು ಇಟ್ಟಿರ್ತಕ್ಕಂಥದ್ದು. ಇದು ಪ್ರಧಾನ ವೇದಿಕೆ. ಇಲ್ಲಿ ರಾಜಮಾತೆ ಕೆಂಪನಂಜಮ್ಮಣ್ಣಿ ಮತ್ತು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪ್ರಧಾನ ವೇದಿಕೆ ಅಂತಕ್ಕಂಥದ್ದು. ಮಂಡ್ಯ ಜಿಲ್ಲೆ ತನ್ನ ಅಸ್ತಿತ್ವವನ್ನು ಪಡೆದಿಟ್ಕೊಂಡಿರ್ತಕ್ಕಂತಹದ್ದು ನಾಲ್ವಡಿಯವರಿಂದ. ಹಾಗಾಗಿ ಜೊತೆಗೆ ನಾಲ್ವಡಿ ಅವರನ್ನು
ರಾಜರ್ಷಿ ಆಲ್ವಡಿ ಕೃಷ್ಣರಾಜ ಒಡೆಯರನ್ನಾಗಿ ಮಾಡಿರ್ತಕ್ಕಂಥದ್ದು ಅವರ ತಾಯಿ ರಾಜಮಾತೆ ಕೆಂಪ ನಂಜಮ್ಮಣ್ಣಿ. ಹಾಗಾಗಿ ತಾಯಿಗೆ ಗೌರವವನ್ನು ಸೂಚಿಸ್ತಾ ಮಂಡ್ಯ ಜಿಲ್ಲೆಗೆ ಕಾರಣಕರ್ತರಾಗಿರ್ತಕ್ಕಂತಹ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರವರನ್ನ ಬಹಳ ಗೌರವದಿಂದ ಇಲ್ಲಿ ಜ್ಞಾಪಿಸ್ತಾ ಅವರ ಹೆಸರನ್ನು ನಾವು ಪ್ರಧಾನ ವೇದಿಕೆಗೆ ಇಟ್ಟಿರ್ತಕ್ಕಂಥದ್ದು. ಎರಡನೇದಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಮಹಾಮಂಟಪ. ಇದು ಮಹಾಮಂಟಪ. ಇದು ಮಂಡ್ಯ ಜಿಲ್ಲೆಯ ಉನ್ನತೀಕರಣಕ್ಕೋಸ್ಕರವಾಗಿ, ಅಭಿವೃದ್ಧಿಗೋಸ್ಕರವಾಗಿ ಇಬ್ಬರು ದಿವಾನರು ದುಡಿದಿರ್ತಕ್ಕಂಥದ್ದು, ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಜೊತೆಗೆ ಈ ನೆಲದಿಂದ ಬಂದಿರತಕ್ಕಂತಹ ಕವಿಗಳು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಯಕ್ಷಕವಿ ಕೆಂಪಣ್ಣಗೌಡ ಮತ್ತು ಉಭಯ ಕವಿತಾ ವಿಶಾರದ ಷಡಕ್ಷರ ಮಹಾದ್ವಾರ ಅಂತಕ್ಕಂಥದ್ದು. ನನಗೆ ಅತ್ಯಂತ ದುಃಖ ಅಂದರೆ, ಯಾರು ಈ ಕಾರ್ಯಕ್ರಮದಲ್ಲಿ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಇರ್ತೀನಿ, ಜೋಶಿಯವರೇ, ನೀವು ಯಾರಿಗೂ ಹೇಳಲ್ದೆ ನಾನು ಬರೋದಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಿ, ನಾನು ಆರೋಗ್ಯದಲ್ಲಿ ಇದ್ದರೂ ಆಯಿತು, ಇಲ್ಲದಿದ್ದರೂ ಆಯಿತು, ನನ್ನನ್ನು ತಾವು ಇಲ್ಲಿ ಕರ್ಕೊಂಡು ಬರುವಂಥ ವ್ಯವಸ್ಥೆ, ಅದರಲ್ಲೂ ಸಹಿತ ಆ ವೀಲ್ಚೇರಲ್ಲಿ ಮತ್ತು ಆ್ಯಂಬ್ಯುಲೆನ್ಸಲ್ಲಿ ಮತ್ತು ಝೀರೋ ಟ್ರಾಫಿಕ್ನಲ್ಲಿ ಕರ್ಕೊಂಡು ಬಂದು 1-2 ನಿಮಿಷ ವೇದಿಕೆಯ ಮೇಲೆ ನನ್ನನ್ನು ತೋರಿಸಿದರೆ ನನ್ನ ಜೀವನ ಬಹಳ ಪುಣ್ಯ ಅನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥ ಎಸ್.ಎಂ. ಕೃಷ್ಣ ಅವರು ನಮ್ಮ ಮಧ್ಯದಲ್ಲಿ ಇರಬೇಕಾಗಿರ್ತಕ್ಕಂಥವರು ಇವತ್ತು ಅವರ ಹೆಸರನ್ನು ಇಡ್ತಕ್ಕಂತಹ ಸಂದರ್ಭ ಬಂದಿರತಕ್ಕಂಥದ್ದು ನನಗೆ ಭಾಳ ನಿಜವಾಗಿಯೂ ಸಹಿತ ಅತ್ಯಂತ ದುಃಖವಾಗಿರ್ತಕ್ಕಂಥದ್ದು. ಆದರೆ ಅವರ ಕೊಡುಗೆ ಜೊತೆಗೆ ಮಂಡ್ಯ ಇಂಡಿಯಾದ ಮಟ್ಟಿಗೆ ಅದರ ಹೆಮ್ಮೆಯನ್ನು, ಅದರ ಘನತೆಯನ್ನು, ಗೌರವವನ್ನು ಹರಡಿಸಿರ್ತಕ್ಕಂತಹ ಖ್ಯಾತಿ ಶ್ರೇಷ್ಠ ರಾಜಕೀಯ ಮುತ್ಸದ್ದಿ ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ಮತ್ತು ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಹೆಸರಿನಲ್ಲಿ ಪ್ರವೇಶ ದ್ವಾರವನ್ನು ನಾವು ಇಟ್ಟಿದ್ದಕ್ಕೆ, ಒಂದು ಪ್ರಧಾನ ವೇದಿಕೆ, 2 ಸಮಾನಾಂತರ ವೇದಿಕೆ. ಆ ಸಮಾನಾಂತರ ವೇದಿಕೆಗಳಿಗೂ ಸಹಿತ ಅರ್ಥಪೂರ್ಣವಾಗಿರ್ತಕ್ಕಂಥ ಹೆಸರುಗಳನ್ನು ನಾವು ಇಟ್ಟಿರ್ತಕ್ಕಂಥದ್ದು. ಆ ಹೆಸರುಗಳನ್ನು ನಾವು ಇಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಮೊದಲನೆಯ ಸಮಾನಾಂತರ ವೇದಿಕೆಗೆ ಕರ್ನಾಟಕ ಚಕ್ರವರ್ತಿ ಚಿಕ್ಕ ದೇವರಾಜ ಒಡೆಯರವರ ವೇದಿಕೆ ಅಂತಕ್ಕಂಥದ್ದು. ಜೊತೆಗೆ ನವೋದಯ ಸಾಹಿತ್ಯಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು ಮತ್ತು ನಿಘಂಟು ತಜ್ಞ ಪ್ರೊಫೆಸರ್ G. ವೆಂಕಟಸುಬ್ಬಯ್ಯನವರ ಮಹಾಮಂಟಪ, ಆಸ್ಥಾನ್ ವಿದ್ವಾನ್ ಪಿಟಲು ಚಿ ಚೌಡಯ್ಯನವರ ಸಭಾಂಗಣ, ಶ್ರೀ MN ಶ್ರೀಕಂಠೇಗೌಡ ಮತ್ತು ನಿತ್ಯ ಸಚಿವ KV ಶಂಕರೇಗೌಡ ಹಾಗೂ ನಾಡೋಜ G. ನಾರಾಯಣವರ ಪ್ರವೇಶದ್ವಾರ. ಇವು ಸಹಿತ ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಎಲ್ಲ ಕ್ಷೇತ್ರದಿಂದ ಬಂದಿರತಕ್ಕಂಥದ್ದು, ಈ ಮಣ್ಣಿನಿಂದ ಬಂದಿರತಕ್ಕಂಥದ್ದು. ಸಮಾನಾಂತರ ವೇದಿಕೆ 2ರಲ್ಲಿ ಇಲ್ಲಿ ವಿಶೇಷತೆ ಅಂದರೆ ಇದೇ ಮಣ್ಣಿನಿಂದ ಬಂದಿರತಕ್ಕಂತಹ ಮಹಿಳಾ ಸಾಹಿತಿಗಳು ಸಂಚಿ ಹೊನ್ನಮ್ಮ ಹಾಗೂ ಕಾದಂಬರಿ ಸಾಮ್ರಾಜ್ಞಿ ತ್ರಿವೇಣಿಯವರ ವೇದಿಕೆ, ಭಾಗವತ ಕವಿ ಪೂತಿ ನರಸಿಂಹಾಚಾರ್ ಹಾಗೂ ಪ್ರೇಮ ಕವಿ KS ನರಸಿಂಹಸ್ವಾಮಿಯವರ ಮಹಾಮಂಟಪ, ನೇಗಿಲ ಯೋಗಿ ಡಾಕ್ಟರ್ HL ನಾಗೇಗೌಡ ಮತ್ತು ಜಾನಪದ ವಿದ್ವಾಂಸ ಡಾಕ್ಟರ್ G. ಶಂ ಪರಮಶಿವಯ್ಯನವರ ಸಭಾಂಗಣ, ಕನ್ನಡ ಚಿತ್ರರಂಗದ ನಿರ್ಮಾತರಾಗಿರ್ತಕ್ಕಂಥ HL ಸಿಂಹ ಹಾಗೂ ಭಾಳ ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಂದ್ರೆ ಮಂಡ್ಯದ ಗಂಡು ಅಂಬರೀಷ್ ಅವರ ಪ್ರವೇಶ ದ್ವಾರ. ಇಲ್ಲೂ ಸಹಿತ ತಾವು ನೋಡಿ, ಇಲ್ಲಿ ನೇಗಿಲ ಯೋಗಿ HL ನಾಗೇಗೌಡರು, ಹಾಗೆ ಜಾನಪದ ವಿದ್ವಾಂಸರು G. ಶಂ ಪರಮಶಿವಯ್ಯನವರು ಮತ್ತು ಚಲನಚಿತ್ರ ರಂಗದ ಮುಖಾಂತರವಾಗಿ ಮಂಡ್ಯದ ಕೀರ್ತಿಯನ್ನು ಹರಡಿಸಿರ್ತಕ್ಕಂಥ HLN ಸಿಂಹ ಅವರು ಮತ್ತು ಮಂಡ್ಯದ ಗಂಡು ಅಂಬರೀಷ್ ಅವರ ಹೆಸರು ಇಲ್ಲಿ ರಾರಾಜಿಸ್ತಾ ಇರುತ್ತೆ ಅನ್ನುವಂಥದ್ದು. ಇಲ್ಲಿ 31 ಗೋಷ್ಠಿಗಳನ್ನು ನಾವು ಮಾಡ್ತಾಯಿದ್ದೀವಿ. ಈ 31 ಗೋಷ್ಠಿಗಳಲ್ಲಿ ಮೊದಲನೇದಾಗಿ ನನಗೆ ಭಾಳ ಹೆಮ್ಮೆ ಅಂದರೆ
ಒಟ್ಟು 156 ಜನ ವಿದ್ವಾಂಸರು ಪ್ರಧಾನ ವೇದಿಕೆಯಲ್ಲಿ, 83 ಜನ ಕವಿಗಳು, ಇವರನ್ನೆಲ್ಲರನ್ನೂ ಸೇರಿಸಿದರೆ ಒಟ್ಟು 239 ಚಿಂತಕ ಬರಹಗಾರರು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ಅತ್ಯಂತ ಹೆಮ್ಮೆ. ಎರಡು ವಿಶೇಷವನ್ನು ಹೇಳಿ ನನಗನ್ಸೋ ಮಟ್ಟಿಗೆ ನನ್ನ ಅವಧಿ ಮುಗಿತಾ ಇದೆ ಅಂತ ಕಾಣುತ್ತೆ. ಮೊದಲನೇದಾಗಿ ದೃಷ್ಟಿಚೇತನ, ನಮಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದರೆ ಮುಖ್ಯವಾಗಿರ್ತಕ್ಕಂಥ ಅಂಗಾಂಗ ಆಗಿರ್ತಕ್ಕಂಥ ಕಣ್ಣನ್ನೇ ಕಿತ್ಕೊಂಡಿರ್ತಕ್ಕಂತಹ, ಆದರೆ ಅದನ್ನು ಸವಾಲನ್ನಾಗಿ ಸ್ವೀಕರಿಸಿ ಕವನಗಳನ್ನು ಬರೆದಿರ್ತಕ್ಕಂಥ ದೃಷ್ಟಿಚೇತನ ವಿಕಲರಿಗೋಸ್ಕರವಾಗಿಯೇ ವಿಶೇಷವಾಗಿರ್ತಕ್ಕಂತಹ ಕವಿಗೋಷ್ಠಿಯನ್ನು ನನಗನ್ಸೋ ಮಟ್ಟಿಗೆ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಇದೇ ಮೊದಲನೆಯ ಬಾರಿಗೆ ಅನ್ನುವಂಥ. ಜೊತೆಗೆ ಮಹಿಳೆಯರಿಗಾಗಿ ವಿಶೇಷವಾಗಿರ್ತಕ್ಕಂತಹ ಮಹಿಳಾ ಕವಿಗೋಷ್ಠಿ, ಜೊತೆಗೆ ವಿದೇಶದಿಂದ ಬಂದಿರತಕ್ಕಂತಹ ವಿದೇಶ ಕನ್ನಡಿಗರು, ವಿದೇಶದಲ್ಲಿ ಆ ಕನ್ನಡದ ಸಮಸ್ಯೆಗಳೇನು ಮತ್ತು ಕರ್ನಾಟಕದಿಂದ ಏನು ಅಪೇಕ್ಷೆ ಪಡ್ತಾರೆ ಅನ್ನುವಂತಹ ಬಗ್ಗೆ ಚರ್ಚೆ ಮತ್ತು ಅದಕ್ಕೆ ಪರಿಹಾರಗಳು. ಅದೇ ತರಹ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ 87 ಸಾಧಕರಿಗೆ ಮತ್ತು ವಿಶೇಷವಾಗಿ ಕರ್ನಾಟಕ ನಾಮಕರಣದ ಸುವರ್ಣ ಮಹೋತ್ಸವದ ಹಿನ್ನೆಲೆಯಲ್ಲಿ 50 ಸಾಧಕರಿಗೆ, ಅದರಲ್ಲೂ ಸಹಿತ ಮಂಡ್ಯದ ಮೂಲದಿಂದ ಬಂದಿರತಕ್ಕಂಥ 50 ಸಾಧಕರಿಗೆ ನಾವು ವಿಶೇಷ ಸನ್ಮಾನವನ್ನು ಮಾಡ್ತಾಯಿದ್ದೇವೆ. ಹೀಗೆ ಸನ್ಮಾನ, ಕವಿಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಚಿಂತನೆ, ಕವಿಗಳನ್ನು ನೋಡ್ತಕ್ಕಂಥದ್ದು, ಸಂಪೂರ್ಣವಾಗಿರ್ತಕ್ಕಂತಹ ಸಾಹಿತ್ಯಿಕ ವಾತಾವರಣವನ್ನು ಹೊಂದಿರತಕ್ಕಂಥ ಈ ಮಂಡ್ಯದ ವಿಶೇಷ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲರೂ ಸಹಿತ ಬರಬೇಕು. ವೈಯಕ್ತಿಕವಾಗಿ ಬಂದು ಈ ಕನ್ನಡದ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು. ಈ ಕನ್ನಡದ ಹಬ್ಬದ ಯಶಸ್ಸಿಗೆ ಸಾಕ್ಷಿಗಳಾಗಬೇಕು ಅಂತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಎಲ್ಲರಿಗೂ ಸಹಿತ ವೈಯಕ್ತಿಕವಾಗಿ ಆಹ್ವಾನವನ್ನು ಕೊಡ್ತಾ ನಾನು ತಮಗೋಸ್ಕರವಾಗಿ ಕಾಯ್ತಾ ಇರ್ತೀನಿ. 20ನೇ ತಾರೀಕು ಶುಕ್ರವಾರ ಮಂಡ್ಯ ಇದೇ ಸಭಾಂಗಣದಲ್ಲಿ. ನಮಸ್ಕಾರ. ಕವಿ, ಲೇಖಕರ, ಕಲಾವಿದರ, ಸಾಂಸ್ಕೃತಿಕ ಸಾಹಿತ್ಯಾಸಕ್ತರು ಸೇರಲು ಕೋರಿರುವ ಈ ಕಾರ್ಯಕ್ರಮದಲ್ಲಿ ಸಕ್ಕರೆಯ ನಾಡಿನಲ್ಲಿ ಅಕ್ಕರೆಯಿಂದ ನಾವೆಲ್ಲರೂ ಸೇರಿ ಸಂಭ್ರಮಿಸೋಣ.